ದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನೆಷ್ಟು ಸ್ತುತಿಸಿದರು ಇನ್ನು ಸಾಲದು, ಇನ್ನು ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಪರಿಶುದ್ಧ ತ್ರಯೇಕ ದೇವರ ಉನ್ನತವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಮೋಶೆಯ ಮಾವನಾದ ಇತ್ರೋವನ ಭೇಟಿ ಹಾಗೂ ಮೋಶೆ ತನಗೆ ಒಪ್ಪಿಗೆಯಾಗುವ ನ್ಯಾಯಾಧಿಪತಿಗಳನ್ನು ನೇಮಿಸಬೇಕೆಂಬುದಾಗಿ ಇತ್ರೋವನ ಸಲಹೆ ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ದೇವರು ಮೋಶೆಗೂ ತನ್ನ ಜನರಾದ ಇಸ್ರಾಯೇಲರಿಗಾಗಿ ಮಹಾ ಸಂಗತಿಗಳನ್ನು ಮಾಡಿದ್ದನ್ನೂ ಅವರೆಲ್ಲರನ್ನೂ ಐಗುಪ್ತ ದೇಶದಿಂದ ಕರೆತಂದದ್ದನ್ನೂ ಕೇಳಿದ ಮೋಶೆಯ ಮಾವನಾದ ಇತ್ರೋವನು ತನ್ನ ಮಗಳಾದ ಚಿಪ್ಪೋರಳು ಹಾಗೂ ಮಕ್ಕಳಾದ ಗೆರ್ಷೋಮ್, ಎಲಿಯೇಜರನನ್ನು ಅವನ ಬಳಿಗೆ ಕರೆದುಕೊಂಡು ಬಂದನು. ಆಗ ಮೋಶೆಯು ತನ್ನ ಪ್ರೀತಿಯ ಮಾವನನ್ನು ಮುದ್ದಿಟ್ಟು ಎದುರುಗೊಂಡು ಕರ್ತನು ನಡೆಸಿದ ಎಲ್ಲ ಸಂಗತಿಗಳನ್ನು ಅವನಿಗೆ ತಿಳಿಸಿದನು. ಬಹುಕಾಲ ದೂರವಿದ್ದ ಕುಟುಂಬವು ಪುನಃ ಒಂದಾಯಿತು. ಉನ್ನತವಾದ ಆಲೋಚನೆಗಳನ್ನು ನಮಗಾಗಿ ನೆರವೇರಿಸುವ ಕರ್ತನು ಈಗ ನಮಗೆ ಈ ಅಧ್ಯಯನದಲ್ಲಿ ಏನು ಹೇಳುವನೋ ಕೇಳಿಸಿಕೊಳ್ಳೋಣ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ಹೇಳಿದಂಥ ನಮ್ಮ ಪ್ರಭುವೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಬಂದಿರಿ, ಇಂದು ನಾವು ವಿಮೋಚನಕಾಂಡ ಪುಸ್ತಕದ 19ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, 19ನೇ ಅಧ್ಯಾಯದಿಂದ 24ನೇ ಅಧ್ಯಾಯದವರೆಗೆ ಧರ್ಮಶಾಸ್ತ್ರದ ಕುರಿತಾಗಿ ಹೇಳಲ್ಪಟ್ಟಿದೆ. ನೋಡಿರಿ, ಇಸ್ರಾಯೇಲರು ಸೀನಾಯಿ ಬೆಟ್ಟದ ಬಳಿಗೆ ಬಂದಿದ್ದಾರೆ. ಇಲ್ಲಿ ಅವರು ಧರ್ಮಶಾಸ್ತ್ರದ ನಿಯಮಗಳನ್ನು ಅಂಗೀಕರಿಸಲು ಒಪ್ಪಿಕೊಳ್ಳುತ್ತಾರೆ. ಒಂದು ರೀತಿಯಲ್ಲಿ ನಾವು ನೋಡುವುದಾದರೆ ಅವರು ಕೃಪೆಯನ್ನು ಧರ್ಮ ಪ್ರಮಾಣದೊಂದಿಗೆ ಬದಲಾಯಿಸಿಕೊಳ್ಳುತ್ತಿದ್ದಾರೆ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟ 3ನೇ ತಿಂಗಳ ಅದೇ ದಿವಸದಲ್ಲಿ ಸೀನಾಯ್ ಅರಣ್ಯಕ್ಕೆ ಬಂದರು. ಅವರು ರೆಫೀದೀಮನ್ನು ಬಿಟ್ಟು ಆ ಅರಣ್ಯಕ್ಕೆ ಬಂದಾಗ ಅಲ್ಲಿ ಬೆಟ್ಟಕ್ಕೆ ಎದುರಾಗಿ ಇಳುಕೊಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇಸ್ರಾಯೇಲರು ಸೀನಾಯಿ ಬೆಟ್ಟದ ಬಳಿಗೆ ಬಂದರು. ಇಲ್ಲಿ ಅವರಿಗೆ ಧರ್ಮಶಾಸ್ತ್ರದ ನಿಯಮಗಳು ಕೊಡಲ್ಪಡುತ್ತವೆ. ದೇವರು ತನ್ನ ಜನರೊಂದಿಗೆ ಬಹುದಯೆಯಿಂದ ನಡಕೊಳ್ಳಲಿದ್ದನು. ನೋಡಿರಿ, ದೇವರು ಅವರನ್ನು ಐಗುಪ್ತವನ್ನು ಬಿಟ್ಟು ನಡೆಸಿಕೊಂಡು ಹೋಗಲು ಒಪ್ಪುತ್ತಾರೋ ಇಲ್ಲವೋ, ಇಲ್ಲವೇ ಧರ್ಮಶಾಸ್ತ್ರದ ನಿಯಮಗಳನ್ನು ಅಂಗೀಕರಿಸಿಕೊಂಡು ಅದಕ್ಕನುಸಾರವಾಗಿ ನಡೆಯಲು ಒಪ್ಪುತ್ತಾರೋ ಎಂಬುದರ ಆಯ್ಕೆಯನ್ನು ಅವರಿಗೇ ಬಿಟ್ಟನು. ಈಗ ಮೋಶೆಯು ದೇವರ ಸಂದೇಶವನ್ನು ತಿಳಿಸುತ್ತಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 3 ಹಾಗೂ 4ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ
ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ, ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದು ಕೃಪೆಯಿಂದ ನಡೆಸಲ್ಪಟ್ಟ ಪ್ರಯಾಣವಾಗಿದೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೇವೆ. ಮುಂದುವರೆದು ನಾವು 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ, ಸಮಸ್ತ ಭೂಮಿಯು ನನ್ನದಷ್ಟೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲರು ಐಗುಪ್ತದಿಂದ ಸೀನಾಯಿ ಬೆಟ್ಟದವರೆಗೆ ಕೃಪೆಯಿಂದ ನಡೆಸಲ್ಪಟ್ಟವರಾಗಿ ಬಂದರು. ಈಗ ಅವರಿಗೆ ಧರ್ಮಶಾಸ್ತ್ರವು ಅಪ್ಪಣೆಗಳು ಬೇಕೋ ಎಂಬುದಾಗಿ ದೇವರು ಕೇಳುವಾಗ ಅವರು ಬುದ್ಧಿಹೀನರಾಗಿ ಅವನ್ನು ಹೊಂದಿಕೊಳ್ಳಲು ಒಪ್ಪಿಕೊಳ್ಳುತ್ತಾರೆ. ಆದರೆ ಅದರ ಬದಲಿಗೆ ತಮ್ಮನ್ನು ದೇವರು ಹದ್ದು ತನ್ನ ಮರಿಗಳನ್ನು ಹೊತ್ತುಕೊಳ್ಳುವಂತೆ ನಡೆಸಿದ್ದನ್ನೇ ಒಪ್ಪಿಕೊಳ್ಳಬಹುದಿತ್ತು. ತಾನು ಐಗುಪ್ತರಿಗೆ ಏನು ಮಾಡಿದನೆಂಬುದನ್ನು, ಇಸ್ರಾಯೇಲರನ್ನು ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಡೆಸಿದ್ದೇನೆಂಬುದನ್ನೂ ಅವರ ನೆನಪಿಗೆ ತರುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಹದ್ದಿನ ಕುರಿತಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಲು ಬಯಸುತ್ತೇನೆ. ನೋಡಿರಿ, ಹದ್ದು ಬೇಟೆಯಾಡುವ ಪಕ್ಷಿಯಾಗಿದೆ. ಯೋಬನ ಪುಸ್ತಕ 9ನೇ ಅಧ್ಯಾಯ 26ನೇ ವಚನದಲ್ಲಿ, ಬೆಂಡಿನ ದೋಣಿಗಳು ದಾಟಿ ಹೋಗುವಂತೆಯೂ ಹದ್ದು ತನ್ನ ಬೇಟೆಯ ಮೇಲೆ ಎರಗುವಂತೆಯೂ ವೇಗವಾಗಿ ಗತಿಸಿ ಹೋಗುತ್ತವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹೆಣಗಳಿದ್ದಲ್ಲಿ ಹದ್ದುಗಳು ಕೂಡುತ್ತವೆ ಎಂಬುದಾಗಿ ಹೇಳಿರುವುದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುತ್ತೇವೆ. ಆದರೂ ಸತ್ಯವೇದದಲ್ಲಿ ಹದ್ದು ದೇವರಿಗೆ ಸೂಚಕವಾಗಿರುತ್ತದೆ. ಯೆಹೆಜ್ಕೇಲನ ಪುಸ್ತಕದಲ್ಲಿ ದೇವರನ್ನು ಹದ್ದಿನ ಮುಖಕ್ಕೆ ಹೋಲಿಸಲಾಗಿದೆ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯದಲ್ಲಿ ದೇವರನ್ನು ಹಾರುವ ಹದ್ದಿನಂತೆ ಚಿತ್ರಿಸಲಾಗಿದೆ. ಬಲವಾದ ತನ್ನ ರೆಕ್ಕೆಗಳು ಹಾಗೂ ಅತಿ ಮೇಲಕ್ಕೆ ಹಾರಬಲ್ಲ ಶಕ್ತಿಗಾಗಿ ಹದ್ದು ಪ್ರಸಿದ್ಧವಾಗಿದೆ. ಅದರ ರೆಕ್ಕೆಗಳು ನಿಜವಾಗಿಯೂ ದೈವತ್ವಕ್ಕೆ ಹೋಲಿಕೆಯಾಗಿವೆ. ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಹೀಗೆ ಹೇಳುತ್ತಾನೆ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯರೇ, ಇದು ದೇವರ ಶಾಶ್ವತವಾದ, ಅಪರಿಮಿತವಾದ ಮತ್ತು ಅದ್ಭುತವಾದ ಕೃಪೆಯಾಗಿದೆ. ಕೃಪೆಯಿಂದಲೇ ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದನು, ಸೀನಾಯಿ ಬೆಟ್ಟದವರೆಗೆ ನಡೆಸಿದನು. ನೋಡಿರಿ, ಇಸ್ರಾಯೇಲರು ಐಗುಪ್ತರ ದಾಸತ್ವದಲ್ಲಿದ್ದಾಗ ಅವರ ಸಹಾಯಹೀನತೆಯನ್ನು ಮತ್ತು ನಿರೀಕ್ಷೆಯಿಲ್ಲದ ಸ್ಥಿತಿಯನ್ನು ಆತನು ಗಮನಿಸಿ ಅವರನ್ನು ಬಿಡುಗಡೆಗೊಳಿಸಿದನು. ರಕ್ತದ ಮೂಲಕ ಅವರನ್ನು ಬಿಡಿಸಿದನು. ಸಂಹಾರ ದೂತನು ಐಗುಪ್ತದ ಮೇಲೆ ಚಲಿಸಿದ ಅದೇ ರಾತ್ರಿಯಲ್ಲಿ ಇಸ್ರಾಯೇಲರು ಐಗುಪ್ತದಿಂದ ಹೊರಗೆ ಪ್ರಯಾಣ ಬೆಳೆಸಿದರು. ಅವರು ಕೆಂಪು ಸಮುದ್ರದ ಬಳಿಗೆ ಬಂದಾಗ ಫರೋಹನು ಅವರನ್ನು ಪ್ರಾಣಿಗಳ ಹಾಗೆ ಕೊಲ್ಲಬಹುದಿತ್ತು. ಆದರೆ ದೇವರು ಅವರ ಮಧ್ಯೆ ಪ್ರವೇಶಿಸಿದನು. ತನ್ನ ಬಲದಿಂದಲೇ ಅವರನ್ನು ಕೆಂಪು ಸಮುದ್ರವನ್ನು ದಾಟಿಸಿದನು. ಹೌದು ಪ್ರಿಯರೇ, ಆತನು ಹದ್ದಿನ ರೆಕ್ಕೆಗಳ ಮೇಲೆ ಎಂಬಂತೆಯೇ ಅವರನ್ನು ನಡೆಸಿಕೊಂಡು ಬಂದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಐಗುಪ್ತ ದೇಶದಿಂದ ಸೀನಾಯಿ ಬೆಟ್ಟದವರೆಗೆ ಇಸ್ರಾಯೇಲರಿಗೆ 7 ವಿಶೇಷವಾದಂಥ ಅನುಭವಗಳು ಆದವು. ಇವು ನಮ್ಮ ಕ್ರಿಸ್ತೀಯ ಜೀವಿತದ ಅನುಭವಗಳಿಗೆ ಸಾದೃಶ್ಯವಾಗಿರುತ್ತವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅವರು ಹಸಿದಾಗ ದೇವರು ಮನ್ನವನ್ನು, ಬಾಯಾರಿದಾಗ ನೀರನ್ನು ಕೊಟ್ಟನು. ಮಾರಾ ಎಂಬ ಸ್ಥಳದಲ್ಲಿ ಕಹಿಯಾದ ನೀರನ್ನು ಸಿಹಿಯಾಗಿ ಮಾಡಿದನು. ಅಮಾಲೇಕ್ಯರ ಕೈಯಿಂದ ಅವರನ್ನು ಬಿಡಿಸಿದನು. ನೋಡಿರಿ, ಈ ಎಲ್ಲಾ ಕಾಲದಲ್ಲಿಯೂ ದೇವರು ಅವರನ್ನು ಹದ್ದಿನ ರೆಕ್ಕೆಗಳಿಂದಲೋ ಎಂಬಂತೆ ಹೊತ್ತುಕೊಂಡನು. ಹೌದು ಪ್ರಿಯರೇ, ಅದೇ ರೀತಿಯಾಗಿ ನಮ್ಮನ್ನೂ ಸಹ ಆತನು ಹೊತ್ತುಕೊಳ್ಳುತ್ತಾನೆ ಮತ್ತು ನಮ್ಮನ್ನು ತನ್ನ ಕೃಪೆಯಿಂದ ನಡೆಸುತ್ತಾನೆ. ನಾವು ನಂಬಿಕೆಯಿಂದ ನಡೆಯುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಸೀನಾಯಿ ಬೆಟ್ಟದ ಬಳಿಯಲ್ಲಿ ತಾನು ಅವರನ್ನು ನಡೆಸಿ ಕಾಪಾಡಿದ ರೀತಿಯನ್ನು ದೇವರು ಅವರಿಗೆ ಜ್ಞಾಪಿಸುತ್ತಾನೆ.
ಈಗ ಆತನು ಅವರಿಗೆ ಆಯ್ಕೆಯನ್ನು ಕೊಡುತ್ತಾನೆ. ಕೃಪೆಯೋ ಅಥವಾ ಧರ್ಮ ಪ್ರಮಾಣಗಳೋ? ತಾನು ಅವರಿಗೆ ಧರ್ಮ ಪ್ರಮಾಣದ ನಿಯಮಗಳನ್ನು ಕೊಟ್ಟರೆ ಅವರು ಕೈಕೊಂಡು ನಡೆಯುತ್ತಾರೋ ಎಂದು ಕೇಳುತ್ತಿದ್ದಾನೆ. ಆದರೆ ಪ್ರಿಯರೇ, ಅವರು ಕೃಪೆಯ ಬದಲಾಗಿ ಧರ್ಮಶಾಸ್ತ್ರವನ್ನೇ ಆರಿಸಿಕೊಳ್ಳುತ್ತಾರೆ. ನೋಡಿರಿ, ಅನೇಕರು ಈ ದಿನಗಳಲ್ಲಿ ಇದನ್ನೇ ಮಾಡುತ್ತಾರೆ. ಇದು ಬಹಳ ದುರದೃಷ್ಟಕರವಾದದ್ದು. ಯಾಕಂದರೆ ನಾವು ಕೃಪೆಯಿಂದ ರಕ್ಷಿಸಲ್ಪಡುವ ದಿನಗಳಲ್ಲಿದ್ದೇವೆ. ಹೌದು ಪ್ರಿಯರೇ, ಧರ್ಮಶಾಸ್ತ್ರಕ್ಕೂ ಕೃಪೆಗೂ ಎಷ್ಟೋ ಅಂತರವಿದೆ. ನೋಡಿರಿ, ಧರ್ಮಶಾಸ್ತ್ರವು ಕೇಳುತ್ತದೆ, ಆದರೆ ಕೃಪೆಯು ಕೊಡುತ್ತದೆ. ಧರ್ಮಶಾಸ್ತ್ರವು ಮಾಡು ಅನ್ನುತ್ತದೆ, ಕೃಪೆಯು ನಂಬು ಅನ್ನುತ್ತದೆ. ಧರ್ಮಶಾಸ್ತ್ರವು ಒತ್ತಾಯಿಸುತ್ತದೆ, ಆದರೆ ಕೃಪೆಯು ದಾನ ಮಾಡುತ್ತದೆ. ಧರ್ಮಶಾಸ್ತ್ರವು ಕೆಲಸ ಮಾಡು ಎನ್ನುತ್ತದೆ, ಆದರೆ ಕೃಪೆಯು ವಿಶ್ರಮಿಸು ಎನ್ನುತ್ತದೆ. ಧರ್ಮಶಾಸ್ತ್ರವು ಹೆದರಿಸಿ ಶಾಪವನ್ನು ನುಡಿಯುತ್ತದೆ, ಆದರೆ ಕೃಪೆಯು ಆಶೀರ್ವಾದವನ್ನು ನುಡಿದು ಬೇಡಿಕೊಳ್ಳುತ್ತದೆ. ಧರ್ಮಶಾಸ್ತ್ರವು ಹೀಗೆ ಮಾಡು, ಬದುಕುವಿ ಎನ್ನುತ್ತದೆ, ಕೃಪೆಯು ಬದುಕು, ಆಗ ನೀನು ಹೀಗೆ ಮಾಡುತ್ತೀ ಎನ್ನುತ್ತದೆ. ಧರ್ಮಶಾಸ್ತ್ರವು ಒಳ್ಳೆಯವನನ್ನು ಖಂಡಿಸುತ್ತದೆ, ಆದರೆ ಕೃಪೆಯು ಅತೀ ಕೆಟ್ಟವನನ್ನೂ ಕೂಡ ರಕ್ಷಿಸುತ್ತದೆ. ನೋಡಿರಿ, ಧರ್ಮಶಾಸ್ತ್ರವು ದೇವರ ಗುಣಲಕ್ಷಣಗಳನ್ನು ಪ್ರಕಟಿಸುತ್ತದೆ ಮತ್ತು ಮಾನವನ ಬಲಹೀನತೆಯನ್ನು ಕೂಡ ಪ್ರಕಟಿಸುತ್ತದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ: ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಧರ್ಮಶಾಸ್ತ್ರವನ್ನು ರಕ್ಷಣೆಗೆ ಒಂದು ಸಾಧನವನ್ನಾಗಿ ಕೊಡಲಿಲ್ಲ. ನೋಡಿರಿ, ಧರ್ಮ ಪ್ರಮಾಣ ಕೈಕೊಂಡ ಮಾತ್ರದಿಂದ ಯಾರೂ ರಕ್ಷಿಸಲ್ಪಡಲಿಲ್ಲ. ಮೋಶೆಯು ಕೊಲೆ ಮಾಡಿದವನು, ಸಿಟ್ಟುಗೊಂಡು ದೇವರಿಗೆ ಅವಿಧೇಯನಾದವನೂ ಆಗಿದ್ದಾನೆ. ಹಾಗಾದರೆ ಧರ್ಮಶಾಸ್ತ್ರವು ಯಾಕೆ ಕೊಡಲ್ಪಟ್ಟಿತು? ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ಅದರ ನಿರ್ದಿಷ್ಟ ಕಾರಣವನ್ನು ತಿಳಿಸಲಾಗಿದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಾವು ಪಾಪಿಗಳೆಂಬುದನ್ನು ತೋರಿಸಿಕೊಡುವುದಕ್ಕಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು. ಸೂಚಿತನಾದವನು ಬರುವ ತನಕ ತಾತ್ಕಾಲಿಕವಾಗಿ ಅದು ಕೊಡಲ್ಪಟ್ಟಿತು. ಇಲ್ಲಿ ಸೂಚಿತನಾದವನು ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಕಾಯುವ ಆಳು ಅಂದರೆ ಮಗುವನ್ನು ನೋಡಿಕೊಳ್ಳುವ ಕೆಲಸದವನು ಎಂಬುದಾಗಿ. ಅವನು ಆ ಮಗುವಿಗೆ ಸ್ನಾನ ಮಾಡಿಸಿ, ಬಟ್ಟೆ ಹಾಕಿ, ಊಟ ಮಾಡಿಸಿ, ಹೀಗೆ ಮಗುವಿನ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾಗಿದೆ. ಆ ಮಗನು ಶಾಲೆಗೆ ಹೋಗುವ ಪ್ರಾಯಕ್ಕೆ ಬರುವಾಗ ಶಾಲೆಗೆ ಕರಕೊಂಡು ಹೋಗುತ್ತಾನೆ. ಈ ಚಿತ್ರಣವು ಆಳು ಮಗುವಿನ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ನಡೆಸಿಕೊಂಡು ಹೋಗುವುದಾಗಿದೆ. ಹೀಗೆ ಧರ್ಮಶಾಸ್ತ್ರವು ನಮ್ಮ ಆಳಾಗಿದ್ದು ಕ್ರೂಜೆಯ ಬಳಿಗೆ ನಮ್ಮನ್ನು ನಡೆಸಿ, ಮಗನೇ, ನಿನಗೆ ಒಬ್ಬ ರಕ್ಷಕನ ಅಗತ್ಯವಿದೆ, ನೀನು ಒಬ್ಬ ಪಾಪಿ, ನೀನು ರಕ್ಷಿಸಲ್ಪಡಬೇಕಾಗಿದೆ ಎಂದು ಹೇಳುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನ ಕಾಂಡ ಪುಸ್ತಕ 19ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ, ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರು ಯಾಜಕ ರಾಜ್ಯದವರಾಗಿರಬೇಕೆಂದು ದೇವರು ಆಶಿಸಿದ್ದನು. ಎಲ್ಲಾ ಕುಲಗಳವರು ಯಾಜಕರಾಗಿರಬೇಕೆಂದು ಆತನು ಬಯಸಿದ್ದನು. ನೋಡಿರಿ, ಕಾದೇಶ್ ಬರ್ನಿಯಾದಲ್ಲಿ
ಅವರು ಎಲ್ಲರೂ ವಾಗ್ದತ್ತ ದೇಶ ಪ್ರವೇಶಿಸಲಾಗಿದ್ದರಿಂದಲೂ ಮೋಶೆ ಬೆಟ್ಟದ ಮೇಲೆ ಧರ್ಮಶಾಸ್ತ್ರ ಪಡೆಯುತ್ತಿದ್ದ ಸಮಯದಲ್ಲಿ ಅವರು ದೇವರು ಅಸಹ್ಯಪಡುವ ಆರಾಧನೆಯನ್ನು ಮಾಡಿದ್ದರಿಂದಲೂ ಅವರಲ್ಲಿ ಒಂದು ಕುಲದವರು ಮಾತ್ರ ಯಾಜಕರಾಗಿ ಆರಿಸಲ್ಪಟ್ಟರು. ಆದರೆ 1000 ವರ್ಷದ ಆಳ್ವಿಕೆ ಕಾಲದಲ್ಲಿ ಇಡೀ ಜನಾಂಗವೇ ಯಾಜಕರಾಗಿರಬೇಕೆಂಬುದು ದೇವರ ಅಂತಿಮ ಗುರಿಯಾಗಿದೆ. ನೋಡಿರಿ, ಸಭೆಯು ಈ ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟು ಹೊಸ ಯೆರೂಸಲೇಮಿನಲ್ಲಿ, ಅಂದರೆ ಪರಲೋಕದಲ್ಲಿ ಯೇಸುಕ್ರಿಸ್ತನೊಂದಿಗಿರುವಾಗ ಇದು ಸಂಭವಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ಆಗ ಮೋಶೆ ಬಂದು ಜನರ ಹಿರಿಯರನ್ನು ಕೂಡಿಸಿ ಯೆಹೋವನು ಆಜ್ಞಾಪಿಸಿದ್ದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಈ ಜನರ ಮಾತನ್ನು ಕೇಳಿರಿ. ಎಂಥ ವಿಶ್ವಾಸದಿಂದ ಅವರು ನುಡಿದರು. 8ನೇ ವಚನವನ್ನು ನಾವು ಗಮನಿಸುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಜನರೆಲ್ಲರೂ ಯೆಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸೀನಾಯಿ ಬೆಟ್ಟದ ಬಳಿ ಇಸ್ರಾಯೇಲ್ ಜನಾಂಗಕ್ಕೆ ಧರ್ಮಶಾಸ್ತ್ರವು ಕೊಡಲ್ಪಡುವುದರೊಂದಿಗೆ ಧರ್ಮಶಾಸ್ತ್ರದ ಯುಗವು ಪ್ರಾರಂಭವಾಯಿತು. ಇದು ಇಲ್ಲಿಂದ ಆರಂಭವಾಗಿ ಕಲ್ವಾರಿಯ ಕ್ರೂಜೆಯ ತನಕ, ಅಂದರೆ ವಿಮೋಚನೆಯಿಂದ ಕ್ರೂಜೆಯವರೆಗೆ ಮುಂದುವರಿಯಿತು. ಇದು ಆದರ್ಶ ಪರಿಸ್ಥಿತಿಗಳ ಅಡಿಯಲ್ಲಿ ಜೀವಿಸುವ ಜನರಿಗೆ ಅವರು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಕೈಕೊಳ್ಳಲಾರರು ಎಂಬುದರ ಪ್ರಕಟಣೆಯಾಗಿತ್ತು. ಇಸ್ರಾಯೇಲರು ಹೇಳಿದರು, ಯೆಹೋವನು ಹೇಳಿದಂತೆಯೇ ಮಾಡುವೆವು, ಧರ್ಮಶಾಸ್ತ್ರ ಬರಲಿ, ನಾವು ಅದನ್ನು ಕೈಕೊಳ್ಳುವೆವು ಎಂಬುದಾಗಿ. ಅದು ಏನು ಎಂದು ತಿಳುಕೊಳ್ಳುವ ಮೊದಲೇ ಹೇಳಿದರು. ಮುಂದೆ 1500 ವರ್ಷಗಳವರೆಗೂ ಅದನ್ನು ಕೈಕೊಳ್ಳಲಾರೆವೆಂಬುದನ್ನು ತೋರಿಸಿಕೊಟ್ಟರು. ನೋಡಿರಿ, ಅನೇಕ ಜನರ ಮನಸ್ಥಿತಿ ಈ ದಿನಗಳಲ್ಲಿ ಹೀಗೆಯೇ ಇರುತ್ತದೆ. ಸ್ವಾಭಾವಿಕ ಮನುಷ್ಯನು ದೇವರನ್ನು ಮೆಚ್ಚಿಸಬಹುದೆಂದು ಅವರು ನೆನೆಸುತ್ತಾರೆ. ಆದರೆ ಪ್ರಾಕೃತ ಮನುಷ್ಯನು ಧರ್ಮಶಾಸ್ತ್ರವನ್ನು ಕೈಕೊಳ್ಳದೆ ಸೋತು ಹೋಗುತ್ತಾನೆ. ಧರ್ಮಶಾಸ್ತ್ರವು ಹಳೆ ಸ್ವಭಾವವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಕೊಡಲ್ಪಟ್ಟಿರುತ್ತದೆ. ಆದರೆ ಪ್ರಿಯರೇ, ಈ ಸ್ವಭಾವವು ಕ್ರಾಂತಿಕಾರಿಯಾಗಿರುವುದರಿಂದ ಅದನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳುವುದು ಅಸಾಧ್ಯ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6 ಮತ್ತು 7ನೇ ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ: ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮೆಲ್ಲರಲ್ಲಿಯೂ ಹಳೆ ಸ್ವಭಾವವೂ ಇರುತ್ತದೆ. ಅದು ದೇವರಿಗೆ ವಿರುದ್ಧವಾದದ್ದಾಗಿದೆ. ಅದು ದೇವರಿಗೆ ಎಂದೂ ವಿಧೇಯವಾಗಿರಲಾರದು ಮತ್ತು ಆತನನ್ನು ಎಂದೂ ಮೆಚ್ಚಿಸಲಾರದು. ನೋಡಿರಿ, ನಮ್ಮ ಸ್ವಂತ ಜೀವಿತದಲ್ಲಿ ಇದು ನಮ್ಮ ತಿಳುವಳಿಕೆಗೆ ಬಂದಿದೆಯೋ? ದೇವರ ಮಟ್ಟವನ್ನು ಮುಟ್ಟುವುದರಲ್ಲಿ ನಾವು ಸೋತು ಹೋಗಿದ್ದೇವೆ ಎಂದು ನಮಗೆ ತಿಳಿದಿದೆಯೋ? ದಯಮಾಡಿ ಆಲೋಚಿಸಿ ನೋಡಿರಿ. ಆದರೆ ದೇವರು ಇನ್ನೊಂದು ಏರ್ಪಾಡನ್ನು ಮಾಡಿರುವುದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾನು ನ್ಯಾಯಕಟ್ಟುಗಳನ್ನು ಕೈಕೊಂಡಿದ್ದೇನೆ ಎಂದು ಹೇಳುವುದಕ್ಕಿಂತ ಹೆಚ್ಚಿನ ಕಪಟತನ ಬೇರೊಂದಿಲ್ಲ. ದೇವರ ಮಟ್ಟಕ್ಕೆ ಯಾರೂ ತಲುಪಲಾರರು. ಇಸ್ರಾಯೇಲರನ್ನು ನೋಡಿರಿ. ದೇವರು ಅವರಿಗೆ ಧರ್ಮಶಾಸ್ತ್ರವನ್ನು ಕೊಡುತ್ತೇನೆಂದು ಹೇಳಿದಾಗ ಅವರು, ಕೊಡಿರಿ, ನಾವು ಅದನ್ನು ಕೈಕೊಳ್ಳಲು ಸಿದ್ಧರಿದ್ದೇವೆ ಎಂದು ಹೇಳಿದರು. ಇದು ಎಂಥ ಅಹಂಕಾರದ ಮಾತಲ್ಲವೇ? ಪ್ರಿಯರೇ, ಧರ್ಮಶಾಸ್ತ್ರದಿಂದ ಯಾರೂ ರಕ್ಷಿಸಲ್ಪಡಲಾರರೆಂದು ದೇವರು ಹೇಳಿದ ಬಳಿಕವೂ ಅನೇಕರು ಈ ದಿನಗಳಲ್ಲಿ ತಾವು ದೇವರ ಅಪ್ಪಣೆಗಳನ್ನು ಕೈಕೊಳ್ಳುವವರೆಂದು ಹೇಳುತ್ತಾರೆ. ಒಳ್ಳೆಯ ಪರಿಸ್ಥಿತಿಗಳಲ್ಲಿ ಇಸ್ರಾಯೇಲ್ ಜನಾಂಗ ಇದೇ ರೀತಿಯಾಗಿ ಪ್ರಯತ್ನಿಸಿ ಸೋತು ಹೋಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ಮೋಶೆಗೆ, ಇಗೋ, ನಾನು ನಿನ್ನ ಸಂಗಡ ಮಾತಾಡುವಾಗ ಜನರು ಕೇಳಿ ಯಾವಾಗಲೂ ನಿನ್ನನ್ನು ನಂಬುವಂತೆ ನಾನು ಕಾರ್ಮುಗಿಲಲ್ಲಿ ನಿನ್ನ ಬಳಿಗೆ ಬರುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
ಧರ್ಮಶಾಸ್ತ್ರವು ಕೊಡಲ್ಪಟ್ಟದ್ದು ಒಂದು ಅದ್ಭುತವಾದ ಘಟನೆಯಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಹಲವು ವರ್ಷಗಳ ಹಿಂದೆ ಒಬ್ಬ ವಿದ್ಯಾವಂತ ಸ್ತ್ರೀ ನನಗೆ ಹೀಗೆಂದರು, ಅಯ್ಯ, ಧರ್ಮಶಾಸ್ತ್ರವು ಕೊಡಲ್ಪಟ್ಟದ್ದು ಒಂದು ಬಹು ಸುಂದರವಾದ ಘಟನೆಯಾಗಿದೆಯಲ್ಲವೇ ಎಂಬುದಾಗಿ. ಆಗ ನಾನು ಅವರಿಗೆ, ಅದರಲ್ಲಿ ಸುಂದರವಾದದ್ದೇನಿದೆ? ಅದು ಒಂದು ಗಂಭೀರವಾದ ಭಯ ಹುಟ್ಟಿಸುವ ಘಟನೆಯಾಗಿದೆ ಎಂಬುದಾಗಿ ಉತ್ತರಿಸಿದೆ. ಈ ನನ್ನ ಉತ್ತರ ಅವರಿಗೆ ದಿಗ್ಭ್ರಮೆ ಹುಟ್ಟಿಸಿರಬಹುದು. ಮುಂದುವರೆದು ನಾವು 10 ಹಾಗೂ 11ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮೋಶೆ ಜನರ ಮಾತುಗಳನ್ನು ಯೆಹೋವನಿಗೆ ಅರಿಕೆ ಮಾಡಲಾಗಿ, ಯೆಹೋವನು ಅವನಿಗೆ ಹೇಳಿದ್ದೇನೆಂದರೆ, ನೀನು ಜನರ ಬಳಿಗೆ ಹೋಗಿ ಈ ಹೊತ್ತು ನಾಳೆ ಅವರನ್ನು ಪರಿಶುದ್ಧಗೊಳಿಸು. ಅವರು ತಮ್ಮ ಬಟ್ಟೆಗಳನ್ನು ಮಡಿಮಾಡಿಕೊಂಡು 3ನೇ ದಿನದಲ್ಲಿ ಸಿದ್ಧರಾಗಿರಬೇಕು. 3ನೇ ದಿನದಲ್ಲಿ ಯೆಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬರುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಎಂಥ ಭಯಂಕರವಾದ ದೃಶ್ಯವನ್ನು ನಾವು ನೋಡುತ್ತಿದ್ದೇವಲ್ಲವೇ? ಬನ್ನಿರಿ, ಮುಂದೆ ಏನಾಯಿತೆಂದು ನಾವು ಧ್ಯಾನಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಾ ಕಾಂಡ ಪುಸ್ತಕ 19ನೇ ಅಧ್ಯಾಯ 12ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಜನರು ಹತ್ತಿರ ಬಾರದಂತೆ ನೀನು ಬೆಟ್ಟದ ಸುತ್ತಲೂ ಮೇರೆಯನ್ನು ಮಾಡಿಸಿ ಜನರಿಗೆ ಎಚ್ಚರಿಕೆಯಾಗಿರ್ರಿ. ನೀವು ಈ ಬೆಟ್ಟವನ್ನು ಏರಲೂ ಕೂಡದು, ಅದರ ಅಂಚನ್ನು ಮುಟ್ಟಲೂ ಕೂಡದು. ಮುಟ್ಟಿದವನಿಗೆ ಅಗತ್ಯವಾಗಿ ಪ್ರಾಣಶಿಕ್ಷೆಯಾಗಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ಸುಂದರ ಸಂಗತಿಯಾಗಿ ಕಾಣುತ್ತದೆಯೋ? ನೋಡಿರಿ, ಇಸ್ರಾಯೇಲರಲ್ಲಿ ಯಾರೂ ಆಚೆ ಬೆಟ್ಟದ ಬಳಿಗೆ ಬರಬಾರದು, ಅದನ್ನು ಮುಟ್ಟಲೂ ಬಾರದು. ಹಾಗೆ ಮಾಡಿದ್ದಲ್ಲಿ ಅವರು ಸಾಯುವರು ಎಂಬುದಾಗಿ ತಿಳಿಸಲ್ಪಟ್ಟಿತು. ಪ್ರಿಯರೇ, ಇದು ಸುಂದರವಾದದ್ದಲ್ಲ, ಆದರೆ ಬಹು ಭಯಾನಕವಾದದ್ದು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ವಿಮೋಚನಾ ಕಾಂಡ ಪುಸ್ತಕ 19ನೇ ಅಧ್ಯಾಯ 13ರಿಂದ 16 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅಂಥವನನ್ನು ಯಾರೂ ಮುಟ್ಟಕೂಡದು. ಕಲ್ಲುಗಳನ್ನಾದರೂ ಬಾಣಗಳನ್ನಾದರೂ ಎಸೆದು ಅವನನ್ನು ಕೊಲ್ಲಬೇಕು. ಮನುಷ್ಯನಾಗಲಿ ಪಶುವಾಗಲಿ ಬೆಟ್ಟವನ್ನು ಮುಟ್ಟಿದರೆ ಉಳಿಯಬಾರದು. ಕೊಂಬಿನ ಧ್ವನಿ ಕೇಳಿಸಿದಾಗ ಬೆಟ್ಟದ ಸಮೀಪಕ್ಕೆ ಬರಬೇಕು ಎಂದು ಹೇಳು ಅಂದನು. ಮೋಶೆ ಬೆಟ್ಟದಿಂದಿಳಿದು ಜನರ ಬಳಿಗೆ ಬಂದು ಅವರನ್ನು ಪರಿಶುದ್ಧಗೊಳಿಸಿದನು. ಅವರು ತಮ್ಮ ಬಟ್ಟೆಗಳನ್ನು ಮಡಿಮಾಡಿಕೊಂಡರು. ಆಗ ಮೋಶೆ ಜನರಿಗೆ, 3ನೇ ದಿನದಲ್ಲಿ ಸಿದ್ಧವಾಗಿರ್ರಿ, ಯಾವ ಪುರುಷನೂ ಸ್ತ್ರೀ ಸಂಗ ಮಾಡಬಾರದು ಎಂದು ಹೇಳಿದನು. 3ನೇ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿಯು ಉಂಟಾಗಲು ಪಾಳೆಯಲ್ಲಿದ್ದ ಜನರೆಲ್ಲರೂ ನಡುಗಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇದು ಧರ್ಮಶಾಸ್ತ್ರವು ಕೊಡಲ್ಪಡುವ ಗಳಿಗೆಯಾಗಿತ್ತು. ಇದು ಒಂದು ಭಯ ಹುಟ್ಟಿಸುವ ಸಂದರ್ಭವಾಗಿದ್ದರಿಂದ ಜನರೆಲ್ಲರೂ ನಡುಗಿದರು. ಮುಂದುವರೆದು ನಾವು ವಿಮೋಚನಾ ಕಾಂಡ ಪುಸ್ತಕ 19ನೇ ಅಧ್ಯಾಯ 17ರಿಂದ 21 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ದೇವದರ್ಶನಕ್ಕಾಗಿ ಮೋಶೆ ಜನರನ್ನು ಪಾಳೆಯದ ಹೊರಕ್ಕೆ ಬರಮಾಡಲು ಅವರು ಬೆಟ್ಟದ ಬುಡದಲ್ಲಿ ನಿಂತುಕೊಂಡರು. ಯೆಹೋವನು ಬೆಂಕಿಯೊಳಗೆ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬಂದದರಿಂದ ಆ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು. ಆ ಹೊಗೆ ಆವಿಗೆ ಹೊಗೆಯಂತೆ ಏರಿತು. ಅದಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು. ತುತ್ತೂರಿಯ ಧ್ವನಿ ಹೆಚ್ಚಾಗುತ್ತಾ ಬಂದಾಗ ಮೋಶೆಯು ದೇವರ ಸಂಗಡ ಮಾತಾಡಿದನು. ಆಗ ದೇವರು ಬಾಯಿ ಮಾತಿನಿಂದ ಉತ್ತರ ಕೊಟ್ಟನು. ಯೆಹೋವನು ಸೀನಾಯಿ ಬೆಟ್ಟದ ಶಿಖರಕ್ಕೆ ಇಳಿದು ಬಂದನು. ಆತನು ಬೆಟ್ಟದ ತುದಿಗೆ ಬಾ ಎಂದು ಮೋಶೆಯನ್ನು ಕರೆಯಲು ಅವನು ಬೆಟ್ಟವನ್ನೇರಿದನು. ಆಗ ಯೆಹೋವನು ಮೋಶೆಗೆ, ನೀನಿಳಿದು ಹೋಗಿ ಜನರನ್ನು ಎಚ್ಚರಿಸಬೇಕು. ಅವರು ನೋಡಬೇಕೆಂಬ ಆಶೆಯಿಂದ ಯೆಹೋವನ ಹತ್ತಿರಕ್ಕೆ ಮೇರೆಯನ್ನು ದಾಟಿ ಬಂದಾರು. ಹಾಗೆ ಬಂದರೆ ಬಹುಜನ ನಾಶವಾಗುವರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೋಶೆಯು ದೇವರ ಕರೆಗೆ ಕಿವಿಗೊಟ್ಟು ಬೆಟ್ಟವನ್ನೇರಲು ಹೊರಟಾಗ ಅಲ್ಲಿ ಒಂದು ಪ್ರೇಕ್ಷಣೀಯ ಸಂಗತಿಯನ್ನು ನೋಡಬಹುದೆಂದು ಕೆಲವು ಇಸ್ರಾಯೇಲರು ಭಾವಿಸಿರಬಹುದು. ಆದರೆ ಅವರು ಯಾವುದನ್ನೂ ಕಾಣಲಾರರು. ಅವರಿಗೆ ಒಂದು ಸ್ವರ ಮಾತ್ರ ಕೇಳಿಸುತ್ತದೆ. ಪ್ರಿಯರೇ, ಈ ದಿನಗಳಲ್ಲೂ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಿರುವಂಥ ಮಾತು ಸತ್ಯವೇ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನೋ ಎಂಬುದಾಗಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಾ ಕಾಂಡ ಪುಸ್ತಕ 19ನೇ ಅಧ್ಯಾಯ
22-25 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವ ಸನ್ನಿಧಿಗೆ ಸೇರುವ ಯಾಜಕರು ತಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು, ಇಲ್ಲವಾದರೆ ಅವರನ್ನು ಯೆಹೋವನು ಪಕ್ಕನೆ ಸಂಹಾರ ಮಾಡಾನು ಎಂದು ಹೇಳಿದನು. ಅದಕ್ಕೆ ಮೋಶೆ, ಸೀನಾಯ್ ಬೆಟ್ಟವನ್ನೇರುವುದಕ್ಕೆ ಜನರಿಂದಾಗದು, ಬೆಟ್ಟದ ಸುತ್ತಲೂ ಮೇರೆಯನ್ನು ಹಾಕಿ ನಿನಗಾಗಿ ಪ್ರತ್ಯೇಕಿಸಲಿಕ್ಕೆ ನೀನು ಆಜ್ಞಾಪಿಸಿದೆಯಲ್ಲ ಅಂದನು. ಯೆಹೋವನು ಅವನಿಗೆ, ನೀನು ಇಳಿದು ಹೋಗಿ ಆರೋನನನ್ನು ಕರೆದುಕೊಂಡು ಮೇಲಕ್ಕೆ ಬಾ, ಆದರೆ ಯಾಜಕರು ಜನರು ಆ ಮೇರೆಯನ್ನು ದಾಟಿ ಯೆಹೋವನ ಹತ್ತಿರ ಬರಕೂಡದು, ದಾಟಿದರೆ ಯೆಹೋವನು ಅವರನ್ನು ಪಕ್ಕನೆ ಸಂಹಾರ ಮಾಡಾನೋ ಎಂದು ಹೇಳಿದನು. ಮೋಶೆ ಜನರ ಬಳಿಗೆ ಇಳಿದು ಹೋಗಿ ಆ ಮಾತುಗಳನ್ನು ಅವರಿಗೆ ತಿಳಿಸಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ತಮ್ಮ ವಿಷಯವಾಗಿ ಸರಿಯಾಗಿ ತಿಳಿದುಕೊಂಡಿದ್ದು ತಾವು ಎಷ್ಟು ಬಲಹೀನರೆಂಬುದನ್ನು ಇಸ್ರಾಯೇಲರು ಅರಿತಿದ್ದರೆ ತಾವು ಧರ್ಮಶಾಸ್ತ್ರವನ್ನು ಕೈಕೊಳ್ಳುತ್ತೇವೆಂದು ಮಾತು ಕೊಡುವ ತಪ್ಪನ್ನು ಎಂದಿಗೂ ಮಾಡುತ್ತಿರಲಿಲ್ಲ. ನೋಡಿರಿ ಪ್ರಿಯರೇ, ಧರ್ಮಶಾಸ್ತ್ರದ ಯುಗಕ್ಕೂ ಈಗಿನ ಕೃಪಾಯುಗಕ್ಕೂ ತುಂಬಾ ವ್ಯತ್ಯಾಸವಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ತನ್ನ ಅಪಾರವಾದ ಹಾಗೂ ತನ್ನ ಅಮೂಲ್ಯವಾದ ಕೃಪೆಯಿಂದ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾನೆ. ಹೌದು ಪ್ರಿಯರೇ, ಆತನ ಆ ಕಲ್ವಾರಿಯ ಕ್ರೂಜೆಯ ಮರಣದಿಂದ ನಮಗೆ ದೇವರ ಕೃಪೆಯು ಧಾರಾಳವಾಗಿ ಹರಿದು ಬಂದಿದೆ. ಆದ್ದರಿಂದ ನಾವು ಆತನ ಈ ಅಪಾರವಾದ ಕೃಪೆಯನ್ನು ಹಾಗೂ ಆತನ ಅಮೂಲ್ಯವಾದ ಪ್ರೀತಿಯನ್ನು ಅಲಕ್ಷ್ಯ ಮಾಡದೆ, ಬಹಳ ಹಗುರಾಗಿ ತೆಗೆದುಕೊಳ್ಳದೆ, ಇಂದೇ ಆತನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಸಕಲ ಆತ್ಮೀಕ ಆಶೀರ್ವಾದಗಳಿಗೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯ ದೇವ ಮಕ್ಕಳೇ, ಇದುವರೆಗೆ ದೇವರ ಸಹಾಯದಿಂದ ಆತನ ಬಲವಾದ ವಾಕ್ಯವನ್ನು ಕೇಳಿಸಿಕೊಂಡು ಆಳವಾಗಿ ಅಧ್ಯಯನ ಮಾಡಿದೆವು. ಮೋಶೆಯು ದೇವರ ಸಂದೇಶವನ್ನು ಇಸ್ರಾಯೇಲರಿಗೆ ತಿಳಿಸುತ್ತಾನೆ, ಅಂದರೆ ಅವರಿಗೆ ಧರ್ಮಶಾಸ್ತ್ರವನ್ನು ಬೋಧಿಸುತ್ತಾನೆ. ನಾವಾದರೂ ಕೃಪೆಗೆ ಅಧೀನರಷ್ಟೇ. ಇಂದು ಧರ್ಮಶಾಸ್ತ್ರ ಹಾಗೂ ಕೃಪೆ ಇವೆರಡರ ನಡುವಿನ ಅನೇಕ ವ್ಯತ್ಯಾಸಗಳನ್ನು ವಿವರವಾಗಿ ತಿಳಿದುಕೊಂಡೆವು. ಧರ್ಮಶಾಸ್ತ್ರದ ಬೆಳಕಿನಲ್ಲಿ ನಮಗೆ ತೀರ್ಪಾಗುವುದಾದರೆ ಎಲ್ಲರೂ ನರಕಪಾತ್ರರಾಗುತ್ತೇವೆ. ಈಗಲಾದರೂ ನಮ್ಮ ಕರ್ತನಾದ ಯೇಸುವಿನ ಕೃಪೆಯ ನಿಮಿತ್ತ ಪಾಪಕ್ಷಮೆಯನ್ನು ಹೊಂದಿಕೊಂಡು ಆ ಮೂಲಕ ಪರಲೋಕ ಭಾಗ್ಯವನ್ನು ಪಡೆಯುವ ನಿರೀಕ್ಷೆ ನಮಗಿದೆ. ವಾಕ್ಯವನ್ನು ಕೈಕೊಂಡು ನಡೆಯುವುದೇ ನಿಜ ಕ್ರೈಸ್ತತ್ವ. ಹೀಗಾಗುವಂತೆ ಕೃಪೆಯುಳ್ಳ ಕರ್ತನ ಪಾಲನೆ ನಿಮ್ಮೆಲ್ಲರೊಂದಿಗೆ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.